ಇನ್ನು ಒಂದೇ ಒಂದು ವಾರ ಇದೆ. ಇವನ ಬಗ್ಗೆ ಮಾತಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಇವ್ನು ಕೊಟ್ಟಿದ್ದ ಬಿಲ್ಡಪ್ ನೋಡಿದ್ರೆ ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತಲೇ ತೋಚ್ತಾ ಇಲ್ಲ. ಆ ರೇಂಜಿಗೆ ಬ್ಲ್ಯಾಂಕ್ ಆಗೋಗ್ಬಿಟ್ಟಿದ್ದೀನಿ. ಅಷ್ಟು ನಗು ಬರ್ತಿದೆ ನನಗೆ. ಈ ಸಿಲಿ ಹೇಳ್ಬೇಕಾ, ನಾನು ವೀಡಿಯೋ ಮಾಡಬೇಕಾ ನನ್ನ ಅಕೌಂಟಲ್ಲಿ ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ಬಂದಿರೋದೇ ನಾರ್ಮಲ್ ಪೇಮೆಂಟ್ ಫ್ಯಾನ್ಸ್ಗಳು. ನಾರ್ಮಲಾಗಿ ಎಂಥ ಹೀರೋ ಬಂದು ಸ್ಟೇಜ್ ಮೇಲೆ ಮಾತಾಡ್ತಿದ್ರೇ ಬೇರೆ ಹೀರೋ ಹೆಸರು ಕೂಗಿ ಕೂಗಿ ಅವ್ರನ್ನ ಉರ್ಸೋ ಅಂಥ ಜನಗಳು ಇನ್ನು ಇವನು ಬಂದ ತಕ್ಷಣ ಯಾರನ್ನೂ ಕರಿದ್ದಲ್ಲೇನೆ ಇವನು ಮಾತ್ರ ಜೈ ಜೈ ಧ್ರುವ ಅಂತಾರ. ಚಾನ್ಸೇ ಇಲ್ಲ. ಅದನ್ನು ಬೇಕಾದ್ರೆ ಹೊರಗಡೆ ಬಂದು ನೋಡಿ, ಅವ್ನು ಎಲ್ಲಾದರೂ ಸ್ಟೇಜ್ ಹತ್ತಿದ್ರೆ ಪಕ್ಕ ಗಿಲ್ಲಿ ಗಿಲ್ಲಿ ಅಂತ ಅವ್ರು ಕೂಗ್ತಾರೆ. ಅದನ್ನು ನಾನು ಬರ್ಕೊಡ್ತೀನಿ ಬೇಕಿದ್ರೆ. ಆ ಥರ ಇದೆ ಕ್ರೇಜು. ಆ್ಯಂಡ್ ಒನ್ ಮ್ಯಾನ್ ಆರ್ಮಿ ಅಂತೆ. ನನಗೆ ನಗು ಅಂದರೆ ನಗು. ನನಗೆ ಯಪ್ಪ ಏನು ಗುರು ಇದು. ಆಮೇಲೇನೋ ಎಲ್ಲಾರನ್ನೂ ಕಳಿಸ್ಬಿಟ್ಟು ಯಾರೇ ತಲೆನ ಉಳಿಸ್ಕೊಂಡಿದ್ದೀನಿ ಅಂತಲೇ ಇವನಿರೋದೇ ಅದೃಷ್ಟ. ಅದರಲ್ಲಿ ಎಲ್ಲಾರನ್ನೂ ಕಳಿಸ್ಬಿಟ್ಟು ಯಾರ ತಲೆನ ಉಳಿಸ್ಕೊಂಬಿಟ್ಟವನಂತೆ. ಏನು ಹೇಳ್ತಾನೆ ಗುರು. ನನಗೆ ಇವ್ನು ಹೇಳಿದ ತಕ್ಷಣ ಅಮುಕು ಡುಮುಕು ನೆನಪಾಗೋದ. ಅವನೊಂದು ಡೈಲಾಗ್ ಹೇಳ್ತಾನಲ್ಲ, 1 ಗಂಟೆ ಅಲ್ಲ 2 ಗಂಟೆ ಅಲ್ಲ, ಆರ್ಮಿ ಥರ ಸಿಂಗಲ್ ಆರ್ಮಿ ಥರ ಓಡಾಡ್ತೀನಿ ನಾನು ಅಂತ ಆ ಥರ ಹೇಳ್ತಾವನು ಅವನು. ಅಯ್ಯೋ ದೇವರೇ ಹೋಗಪ್ಪ. ನನಗಂತೂ ನಿಜವಾಗ್ಲೂ ಏನು ಹೇಳಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಇನ್ನೇನ ರಿಯಲ್ ಫ್ಯಾನ್ಸ್ ಬಂದ್ಬಿಟ್ಟಿದ್ರೆ ಮುಗೀತು ಕತೆ. ಇದಕ್ಕೆ ಈ ರೇಂಜಿಗೆ ಬಿಲ್ಡಪ್ಗಳು. ಯಪ್ಪ ಒಂದೊಂದು ಮಾತುಗಳನ್ನು ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಆ ರೇಂಜಿಗಿದೆ ಮಾತುಗಳು. ಫಸ್ಟು ಮಿಡ್ ವೀಕಲ್ಲಿ ಎಲಿಮಿನೇಟ್ ಮಾಡಿ ಕಳಿಸ್ರಪ್ಪ ಇವರು. ನಾವಾಗ ಗೊತ್ತಾಗುತ್ತೆ ಯಾರು ಉಳಿಸ್ಕೊಂಡಿರೋದು ಯಾರು ಕಳಿಸ್ತಾ ಇರೋದು ಅಂತ. ನಿಮ್ಗೇನಂತ ಅನ್ಸುತ್ತೆ ಕಾಮೆಂಟ್ ಮಾಡಿ.